ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಐಗನ್ ವ್ಯಾಲ್ಯೂಸ್ ಮತ್ತೆ ಐಗನ್ ವೆಕ್ಟರ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಈ ಒಂದು ಪ್ರಾಬ್ಲಮ್ ಅಲ್ಲಿ ನಿಮಗೆ ಎರಡು ವೇರಿಯೇಷನ್ ಕೊಡ್ಬೋದು. ಒಂದು 2x2 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಬಿಟ್ಟು ಐಗನ್ ವ್ಯಾಲ್ಯೂಸ್ ಮತ್ತೆ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಯಿರಿ ಅನ್ಬೋದು. ಇಲ್ಲ ಅಂತಂದ್ರೆ 3x3 ಮ್ಯಾಟ್ರಿಕ್ಸ್, ಎರಡೇ ವೇರಿಯೇಷನ್. ಸೊ ಇವಾಗ 3x3 ಡಿಸ್ಕಸ್ ಮಾಡೋಣ. 2x2 ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನ ನೋಡ್ಬೋದು. ಸೊ ಸಿಂಪಲ್, ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈಗ 3x3 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಾಡೋಣ, ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯೋಣ. ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿದಾದ್ಮೇಲೆ ಆ ಐಗನ್ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಬಹುದು. ಈಗ ಐಗನ್ ವ್ಯಾಲ್ಯೂಸ್ ಅನ್ನ ನಾನು ಕಂಡುಹಿಡಿಬೇಕು ಅಂತಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ನಾನು ಯೂಸ್ ಮಾಡ್ತೀನಿ. ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಏನು? ಸೊಲ್ಯೂಷನ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ ವಿಲ್ ಬಿ ಈಕ್ವಲ್ ಟು 0. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎ ವ್ಯಾಲ್ಯೂ ಅಂತಂದ್ರೇನು, ಇಲ್ಲಿ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಡಿಟರ್ಮಿನೆಂಟ್ ನೆನಪಿರಲಿ, 3 1 4 0 2 6 0 0 5. ಇವಾಗ ಎ ಆಯ್ತು. ಸೊ ಇವಾಗ ಏನಾಯ್ತು, ಎ ಆಯ್ತು. ಡಿಟರ್ಮಿನೆಂಟ್ ಒಳಗಡೆ ಎ ನ ಮುಗಿಸಿದೀನಿ, ಮೈನಸ್ ಲ್ಯಾಂಡಾ ಇಂಟು ಐ. ಈ ಲ್ಯಾಂಡಾ ಒಂದು ಕಾನ್ಸ್ಟೆಂಟ್, ಐ ಅಂತ ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ನಮಗೆ ಕ್ವಶನ್ ಅನ್ನ 3x3 ಮ್ಯಾಟ್ರಿಕ್ಸ್, 3 ರೋಸ್ 3 ಕಾಲಮ್ ಇರುವಂತಹ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ ನಾವು 3x3 ತಗೋಬೇಕು. 3x3 ಯಾವ ರೀತಿ ಇರುತ್ತೆ, 1 0 0 0 1 0 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು, ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳು 1 ಆಗಿರುತ್ತೆ, ಅದರ ಮೇಲೆ ಮತ್ತೆ ಕೆಳಗಡೆ ಇರುವಂತದ್ದು ಅಂದ್ರೆ ಇನ್ನು ಉಳಿದಿರೋದೆಲ್ಲ 0. ಇವಾಗ ನಾವೇನ್ ಮಾಡ್ತಾ ಇದೀವಿ, ಲ್ಯಾಂಡಾವನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಸೊ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಲ್ಯಾಂಡಾ ಇಂಟು 1 ವಿಲ್ ಬಿ 1 ಲ್ಯಾಂಡಾ. 1 ಲ್ಯಾಂಡಾ ಬದಲು ಲ್ಯಾಂಡಾ ಅಂತ ಬರೀಬೋದಾ? ಎಸ್. ಸೊ ಲ್ಯಾಂಡಾ ಇಂಟು 0 ವಿಲ್ ಬಿ 0. ಲ್ಯಾಂಡಾ ಇಂಟು 0 0. ಏನಿದ್ರು ಲ್ಯಾಂಡಾ 1 ಗೆ ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಸೊ ಲ್ಯಾಂಡಾ ಇಂಟು 1 ವಿಲ್ ಬಿ ಲ್ಯಾಂಡಾ, ಲ್ಯಾಂಡಾ ಇಂಟು 1 ವಿಲ್ ಬಿ ಲ್ಯಾಂಡಾ. ಇವಾಗ ನಮಗೆ ಲ್ಯಾಂಡಾ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಸಿಕ್ತು. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, lambda 0 0 0 lambda 0 0 0 lambda whose determinant will be equal to 0. ಈಗ ಇಷ್ಟ ಆಯ್ತು. ನೆಕ್ಸ್ಟ್ ನೋಡಿ, 3 ಮೈನಸ್ ಲ್ಯಾಂಡಾ. ಈ ರೀತಿ ಸಿಂಪ್ಲಿಫೈ ಮಾಡಿಬಿಟ್ಟು ಕೊನೆಯ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಮಾಡೋಣ. 3 ಮೈನಸ್ ಲ್ಯಾಂಡಾ ವಿಲ್ ಬಿ 3 ಮೈನಸ್ ಲ್ಯಾಂಡಾ. 1 ಮೈನಸ್ 0 1, 4 ಮೈನಸ್ 0 4, 0 ಮೈನಸ್ 0 0, 2 ಮೈನಸ್ ಲ್ಯಾಂಡಾ ವಿಲ್ ಬಿ 2 ಮೈನಸ್ ಲ್ಯಾಂಡಾ. ಅದೇ ರೀತಿ ಬರ್ಕೊಳ್ಳಿ. 6 ಮೈನಸ್ 0 ವಿಲ್ ಬಿ 6, 0 ಮೈನಸ್ 0 0, 0 ಮೈನಸ್ 0 0, 5 ಮೈನಸ್ ಲ್ಯಾಂಡಾ ವಿಲ್ ಬಿ 5 ಮೈನಸ್ ಲ್ಯಾಂಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ನಾನು ಸಿಂಪ್ಲಿಫೈ ಮಾಡಬೇಕಲ್ವಾ, ಇದು ಯಾವುದ್ರೊಳಗಡೆ ಇರೋದು, ಡಿಟರ್ಮಿನೆಂಟ್ ಒಳಗಡೆ ಇರೋದು. ಸೊ ಡಿಟರ್ಮಿನೆಂಟ್ ಒಳಗಡೆ ಇದ್ರೆ ಏನ್ ಮಾಡ್ತೀವಿ, ಮೊದಲನೇ ವ್ಯಾಲ್ಯೂನ ತಗೊಂತೀನಿ. ಇವಾಗ ಇಲ್ಲಿ ಬರೀತೀನಿ ನೋಡಿ, 3 ಮೈನಸ್ ಲ್ಯಾಂಡಾ ಇಂಟು, ಈಗ ಏನ್ ಮಾಡಬೇಕು, ಅದರ ಕಾಲಮ್ ಮತ್ತೆ ರೋ ಅನ್ನ ಕ್ಯಾನ್ಸಲ್ ಅಂದ್ರೆ ನೆಗ್ಲೆಕ್ಟ್ ಮಾಡಬೇಕು. ಇದರ ಕಾಲಮ್ ಮತ್ತೆ ರೋ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನ್ ಉಳ್ಕೊಂತು, 2 ಮೈನಸ್ ಲ್ಯಾಂಡಾ, 2 ಮೈನಸ್ ಲ್ಯಾಂಡಾ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2 ಮೈನಸ್ ಲ್ಯಾಂಡಾ ಇಂಟು 5 ಮೈನಸ್ ಲ್ಯಾಂಡಾ, 5 ಮೈನಸ್ ಲ್ಯಾಂಡಾ. ನೆಕ್ಸ್ಟ್ ಮೈನಸ್ 0 ಇಂಟು 6, ಮೈನಸ್ 0 ಇಂಟು 6. ಸೊ ಇಲ್ಲಿ ನಾವೇನ್ ಮಾಡಿದ್ವಿ ನೋಡಿ, ಮೊದಲನೇ ಎಲಿಮೆಂಟ್ ಅನ್ನ ತಗೊಂಡ್ವಿ, ಅದರ ರೋ ಕಾಲಮ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ರೋ ಕಾಲಮ್ ಕ್ಯಾನ್ಸಲ್ ಆದ್ರೆ ಇಷ್ಟು ಮಾತ್ರ ಉಳಿತು, ಈ 4 ಎಲಿಮೆಂಟ್ಗಳು. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2 ಮೈನಸ್ ಲ್ಯಾಂಡಾ ಇಂಟು 5 ಮೈನಸ್ ಲ್ಯಾಂಡಾ ಮೈನಸ್ 0 ಇಂಟು 6. ನೆಕ್ಸ್ಟ್ ಹೋಗೋಣ, ಇದು ಪಾಸಿಟಿವ್ ಫಸ್ಟ್, ನೆಕ್ಸ್ಟ್ ಆಲ್ಟರ್ನೇಟಿವ್ ನೆಗೆಟಿವ್ ಹಾಕ್ಬೇಕು. ನೆಕ್ಸ್ಟ್ ಎಲಿಮೆಂಟ್ ಯಾವುದು, 1. ಸೊ 1 ಇಂಟು, ಇವಾಗ ಏನಾಗುತ್ತೆ, ಈ 1ನ ಕಾಲಮ್ 1ನ ರೋ ಎರಡು ಕೂಡ ಕ್ಯಾನ್ಸಲ್ ಆದ್ರೆ 0 6 0, 5 ಮೈನಸ್ ಲ್ಯಾಂಡಾ ಉಳಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 0 ಇಂಟು 5 ಮೈನಸ್ ಲ್ಯಾಂಡಾ ವಿಲ್ ಬಿ 0. ಯಾಕಂತಂದ್ರೆ 0 ಇಂದ ನೀವೇನೇ ಮಲ್ಟಿಪ್ಲೈ ಮಾಡಿದ್ರು 0. ಮೈನಸ್ 0 ಇಂಟು 6 ವಿಲ್ ಬಿ 0. ಸೊ ಮೈನಸ್ 0. ಇವಾಗ ಪ್ಲಸ್ ಮೈನಸ್ ಪ್ಲಸ್ ಆಲ್ಟರ್ನೇಟಿವ್ ಆಗಿ ಹಾಕೊಂತ ಹೋಗ್ಬೇಕು. 4. ಸೊ
ಅದರ ರೋ ಮತ್ತೆ ಕಾಲಮ್ ಕ್ಯಾನ್ಸಲ್ ಆದರೆ 0 ಇಂಟು 0 ವಿಲ್ ಬಿ 0. ಸೊ ಇವಾಗ 4 ಅಲ್ವಾ, ಸೊ 4 ಅನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಅದರ ರೋ ಮತ್ತೆ ಕಾಲಮ್ ಕ್ಯಾನ್ಸಲ್ ಆದರೆ 0 2 ಮೈನಸ್ ಲ್ಯಾಂಬ್ಡಾ 0 0 ಇಷ್ಟು ಉಳಿತು. ಕ್ರಾಸ್ ಮಲ್ಟಿಪ್ಲೈ 0 ಇಂಟು 0 ವಿಲ್ ಬಿ 0 ಮೈನಸ್ 0 ಇಂಟು 2 ಮೈನಸ್ ಲ್ಯಾಂಬ್ಡಾ ವಿಲ್ ಬಿ 0. ಯಾಕಂತಂದ್ರೆ 0 ಇಂದ ನೀವೇನೇ ಮಲ್ಟಿಪ್ಲೈ ಮಾಡಿದ್ರು 0 ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ನೋಡಿ 4 ಮೈನಸ್ 0 ಮೈನಸ್ 0 ಇದೇನಾಗುತ್ತೆ, ಫುಲ್ 0 ಆಗುತ್ತೆ, ಕ್ಯಾನ್ಸಲ್. 1 ಮೈನಸ್ 0 ಏನಾಗುತ್ತೆ, ಕ್ಯಾನ್ಸಲ್. 0 ಇಂಟು 6 ವಿಲ್ ಬಿ ಈಕ್ವಲ್ ಟು 0, ಕ್ಯಾನ್ಸಲ್. ಸೊ ಇವಾಗ ಏನೇನು ಉಳ್ಕೊಂತು ನಮಗೆ, 3 ಮೈನಸ್ ಲ್ಯಾಂಬ್ಡಾ, ನೆಕ್ಸ್ಟ್ ಇನ್ನೇನು ಉಳಿತು 2 ಮೈನಸ್ ಲ್ಯಾಂಬ್ಡಾ ಮತ್ತೆ 5 ಮೈನಸ್ ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಇಷ್ಟು ಉಳಿತಲ್ವಾ. ಈಗ ನಾನು ಲ್ಯಾಂಬ್ಡಾ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೋಸ್ಕರ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಸಿಗುತ್ತೆ. ನನಗೆ ಅದು ಬೇಕಾಗಿಲ್ಲ, ನನಗೇನು ಬೇಕು, ಐಗನ್ ವ್ಯಾಲ್ಯೂಸ್ ಬೇಕು. ಸೊ ಐಗನ್ ವ್ಯಾಲ್ಯೂಸ್ನ ಯಾವ ರೀತಿ ಕಂಡುಹಿಡಿತೀವಿ, 3 ಮೈನಸ್ ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಆ ರೀತಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 3 ಮೈನಸ್ ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಂದರೆ ಮೈನಸ್ ಲ್ಯಾಂಬ್ಡಾ ಆ ಕಡೆ ಹೋಯ್ತು ಅಂತ ಅಂದ್ಕೊಳ್ಳಿ, 3 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಈ ರೀತಿ ನಮಗೆ 3 ಐಗನ್ ವ್ಯಾಲ್ಯೂಸ್ಗಳು ಬರುತ್ತೆ. ಏನು, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 3, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 2, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 5. ಸೊ ಇವುಗಳೇನು, ಐಗನ್ ವ್ಯಾಲ್ಯೂಸ್. ಸೊ ಇವಾಗ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಏನ್ ಮಾಡಿದ್ವಿ ನಾವು, a ಮೈನಸ್ ಲ್ಯಾಂಬ್ಡಾ ಅನ್ನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಗೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಿಂಪ್ಲಿಫೈ ಮಾಡ್ತಾ ಮಾಡ್ತಾ ನಮಗೆ 3 ಐಗನ್ ವ್ಯಾಲ್ಯೂಸ್ ಸಿಕ್ಕಿದೆ. ಈ 3 ಐಗನ್ ವ್ಯಾಲ್ಯೂಸ್ಗೂ ಕೂಡ ನಾವು ಡಿಫ್ರೆಂಟ್ ಐಗನ್ ವೆಕ್ಟರ್ಸ್ ಅನ್ನ ಬರಿತಾ ಹೋಗ್ಬೇಕಾಗುತ್ತೆ. ಸೊ ಇವಾಗ ಯಾವ್ದೊಂದು ಫಸ್ಟ್ ತಗೋಣ, ಚಿಕ್ಕದಿರೋದನ್ನ ತಗೋಣ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ಸೊ ಇವಾಗ ಐಗನ್ ವೆಕ್ಟರ್ಸ್ ಫಾರ್ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ಸೊ ಇದಕ್ಕೆ ಕಂಡುಹಿಡಿಯೋದು ಯಾವ ರೀತಿ ಅಂತಂದ್ರೆ, ನಾವು ಇಲ್ಲಿ ಡಿಟರ್ಮಿನೆಂಟ್ ಅನ್ನ ತಗೊಂತಿಲ್ಲ, ನೆನಪಿರ್ಲಿ, ಎ ಮೈನಸ್ ಲ್ಯಾಂಬ್ಡಾ ಐ ಅನ್ನೇ ನಾವು ಯೂಸ್ ಮಾಡ್ತೀವಿ, ಡಿಟರ್ಮಿನೆಂಟ್ ಅಲ್ಲ, ಇಂಟು ಎಕ್ಸ್ ವೆಕ್ಟರ್ ಅನ್ನ ಯೂಸ್ ಮಾಡ್ತೀವಿ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಏನು, ಎಕ್ಸ್ ಬಾರ್ ಇದೊಂದು ಮಾತ್ರ ಎಕ್ಸ್ಟ್ರಾ ಆಗಿದೆ. ಈಗ ಎ ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ನಮಗೆ ಮೊದಲೇ ಗೊತ್ತಿತ್ತು. ಸೊ ಇದಕ್ಕೆ ಏನ್ ಮಾಡ್ತಾ ಇದ್ವಿ, ಮೈನಸ್ ಲ್ಯಾಂಬ್ಡಾ ಡಯಾಗ್ನಲ್ ಎಲಿಮೆಂಟ್ಗಳಿಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಸೊ ಇವಾಗ ಅದನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಹಾಕೊಳ್ಳಿ, 3 ಮೈನಸ್ ಲ್ಯಾಂಬ್ಡಾ 1 4, ನೆಕ್ಸ್ಟ್ 0 2 ಮೈನಸ್ ಲ್ಯಾಂಬ್ಡಾ 6 0 0 5 ಮೈನಸ್ ಲ್ಯಾಂಬ್ಡಾ. ಎ ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ನನಗೆ ಇವಾಗಿದೆ, ಇಂಟು ಎಕ್ಸ್ ಬಾರ್. ಸೊ ಅಂದರೆ ವೆಕ್ಟರ್ಗಳು ನೋಡಿ, ನಾವು 3 ಡೈಮೆನ್ಷನಲ್ ವೆಕ್ಟರ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಎಕ್ಸ್ ವೈ ಝೆಡ್. ಸೊ ಅದನ್ನ ಬರ್ಕೊಳ್ಳೋಣ, ಎಕ್ಸ್ ವೈ ಝೆಡ್. ಇವಾಗ ನಾನು ಅಷ್ಟನ್ನು ಕೂಡ ಮ್ಯಾಟ್ರಿಕ್ಸ್ ಫಾರ್ಮೇಟಲ್ಲಿ ಬರ್ಕೊಂಡಿರೋದ್ರಿಂದ 0 ಕೂಡ ಅದೇ ರೀತಿ ಬರ್ಕೊಳ್ಳಿ, 0 0 0. ನೀವು ಮಾಮೂಲಿ ಡೈರೆಕ್ಟಾಗಿ 0 ಅಂತಲೂ ಕೂಡ ಬರ್ಕೋಬಹುದು, ಈ ರೀತಿ ಕೂಡ ಬರ್ಕೋಬಹುದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ 2 ಅಂತ ಗೊತ್ತಿದೆ, ಐಗನ್ ವ್ಯಾಲ್ಯೂ 2 ಇದ್ದಾರೆ. ಸೊ 2 ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 3 ಮೈನಸ್ 2. ಸೊ 3 ಮೈನಸ್ 2 ಏನಾಗುತ್ತೆ, ನಾನು ಇಲ್ಲೇ ಬರೀತೀನಿ, ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀರಿ. 3 ಮೈನಸ್ 2 ವಿಲ್ ಬಿ 1, 2 ಮೈನಸ್ 2 ವಿಲ್ ಬಿ 0, 5 ಮೈನಸ್ 2 ವಿಲ್ ಬಿ 3. ಸೊ ಇವಾಗ ಸಿಂಪ್ಲಿಫೈ ಆಯ್ತಾ. ಈಗ ಇವೆರಡು ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 1 ಇಂಟು ಎಕ್ಸ್ ವಿಲ್ ಬಿ ಎಕ್ಸ್, 1 ಇಂಟು ವೈ ವಿಲ್ ಬಿ ವೈ, ಪ್ಲಸ್ 4 into z will be 4z, which will be equal to 0. Next, 0 into x will be 0, plus 0 into y will be 0, plus 6 into z will be 6z, which will be equal to 0. Next, 0 into x will be 0, plus 0 into y will be 0, plus 3 into z will be 3z, which will be equal to 0. ಈಗ ನೋಡಿ, ಇಲ್ಲಿ 0 ಇವೆರಡನ್ನೂ ಕೂಡ ನಾನು ತೆಗೆದ್ರೆ 3z equal to 0 ಅಂತ ಇದೆ. ಸೊ ಈಗ 3 ನಾನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, 0 ನೀವು 3 ಇಂದ ಡಿವೈಡ್ ಮಾಡಿದ್ರು ಕೂಡ 0ನೇ ಆಗಿರುತ್ತೆ. ಈಗ ಏನಾದ್ರೂ z ಇದೆ, z is equal to 0, ಸಾರಿ z is equal to 0 ಅಂತ ಇದೆ. ಈ 6 ಅನ್ನು ನಾನು ಕೆಳಗಡೆ ಕಳಿಸಿದೆ ಅಂತ ಅನ್ಕೊಳ್ಳಿ, ಆ ಕಡೆ ಸೈಡಿಗೆ ಕಳಿಸಿದ್ರೆ ಇಲ್ಲಿ ಬರುತ್ತೆ ಡಿನಾಮಿನೇಟರ್ 6z is equal to 0 ಇದೆ, z is equal to 0 by 6 ಅಂತಂದ್ರೆ 0ನೇ ಉಳ್ಕೊಳ್ಳುತ್ತೆ. ಸೊ ಇವಾಗ ನನಗೆ ಈ ಎರಡು ಈಕ್ವೇಶನ್ಗಳಿಂದ ಏನು ಗೊತ್ತಾಯಿತು, ನನಗೆ z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಮೊದಲನೆಯ ವೆಕ್ಟರ್ ಅನ್ನ ನಾವು ಕಂಡುಹಿಡಿದಿದ್ದೀವಿ, ವ್ಯಾಲ್ಯೂ ಏನು 0. ನೆಕ್ಸ್ಟ್ ಇವಾಗ ನೋಡಿ, x ಪ್ಲಸ್ ವೈ ಪ್ಲಸ್ 4z ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ z ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ಏನು 0.
ಸೊ 4 ಇಂಟು 0 ವಿಲ್ ಬಿ 0ನೇ ಆಗಿರುತ್ತೆ. ಈಗ ಉಳ್ಕೊಂಡಿರೋದು ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 0 ಉಳ್ಕೊಂತು. ನಾನಿವಾಗ ಯಾವುದಾದ್ರೂ ಒಂದು ವೇರಿಯೇಬಲ್ ಅನ್ನು ನಾನು ರೆಫರೆನ್ಸ್ ಆಗಿ ತಗೊಂತ ಹೋಗ್ಬೋದು, ಎಕ್ಸ್ ಅಥವಾ ವೈ. ಇವಾಗ ನಾವೇನು ಮಾಡೋಣ, ಲೆಟ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು k1 ಅಂತ ತಗೊಂತೀನಿ. ಏನು, ಎಕ್ಸ್ ವಿಲ್ ಬಿ ಈಕ್ವಲ್ ಟು k1. ಎಕ್ಸ್ ವ್ಯಾಲ್ಯೂ ನನಗೆ ಗೊತ್ತಾಯ್ತು. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇವಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಮಾತ್ರ ಉಳ್ಕೊಂಡಿತ್ತು. ಎಕ್ಸ್ ವ್ಯಾಲ್ಯೂ ನನಗೆ k1 ಇದೆ, ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 0. ಇದರಿಂದ ವೈ ವ್ಯಾಲ್ಯೂ ಸಿಗುತ್ತಾ? ಎಸ್, ವೈ ವಿಲ್ ಬಿ ಈಕ್ವಲ್ ಟು ಪ್ಲಸ್ k1 ಅನ್ನು ಆ ಕಡೆ ಕಳಿಸಿದ್ರೆ ಮೈನಸ್ k1. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು k1, ವೈ ವ್ಯಾಲ್ಯೂ ಗೊತ್ತಾಯ್ತು ಮೈನಸ್ k1, z ವ್ಯಾಲ್ಯೂ ಗೊತ್ತಾಯ್ತು 0. ಸೊ ಇದನ್ನ ವೆಕ್ಟರ್ ಫಾರ್ಮೆಟ್ ಅಲ್ಲಿ ಬರೀರಿ. ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಏನು, ಎಕ್ಸ್ ವ್ಯಾಲ್ಯೂ ಏನು k1, ವೈ ವ್ಯಾಲ್ಯೂ ಏನು ಮೈನಸ್ k1, z ವ್ಯಾಲ್ಯೂ ಏನು 0. ಸೊ ಇವಾಗ ನಾನೇನು ಮಾಡ್ತೀನಿ, k1 ಅನ್ನು ಹೊರಗಡೆ ತಗೊಂತೀನಿ ಕಾಮನ್ ಆಗಿ. k1 ಅನ್ನು ಹೊರಗಡೆ ತಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ, ಮೈನಸ್ 1 0. ಸೊ ಇದು ಫೈನಲ್ ಆನ್ಸರ್. ಯಾವುದಕ್ಕೆ? ಐಗನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಇದ್ರೆ ಇದು ಫೈನಲ್ ಆನ್ಸರ್ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು, ಇದೇ ರೀತಿ ಸೇಮ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿಕೊಂಡು ಲ್ಯಾಂಡಾ ಈಸ್ ಈಕ್ವಲ್ ಟು 3 ಅಂದರೆ ಐಗನ್ ವ್ಯಾಲ್ಯೂ 3 ಇದ್ದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಐಗನ್ ವ್ಯಾಲ್ಯೂ 3 ಇದ್ರೆ ಡಯಾಗ್ನಲ್ ಅಲ್ಲೇ ಎಲಿಮೆಂಟ್ಸ್ ಗಳು ಚೇಂಜ್ ಆಗೋದು, ಯಾಕಂತಂದ್ರೆ ಲ್ಯಾಂಡಾ ಡಯಾಗ್ನಲ್ ಅಲ್ಲೇ ಬಂದಿತ್ತು ನಮಗೆ a ಮೈನಸ್ ಲ್ಯಾಂಡಾ ಐ. ಸೊ ಇವಾಗ 3 ಮೈನಸ್ 3 ವಿಲ್ ಬಿ ಈಕ್ವಲ್ ಟು 0, 2 ಮೈನಸ್ 3 ವಿಲ್ ಬಿ ಈಕ್ವಲ್ ಟು ಮೈನಸ್ 1, 5 ಮೈನಸ್ 3 ವಿಲ್ ಬಿ ಈಕ್ವಲ್ ಟು 2. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಬನ್ನಿ. 0 ಇಂಟು ಎಕ್ಸ್ ವಿಲ್ ಬಿ 0 ಪ್ಲಸ್ 1 into y will be y plus 4 into z will be 4z which will be equal to 0. Next 0 into x will be 0 minus 1 into y will be minus y, 6 into z will be plus 6z which will be equal to 0. Next 0 into x will be 0, 0 into y will be 0, 2 into z will be 2z which will be equal to 0. ಇವಾಗ ನಮಗೆ ಏನು ಗೊತ್ತಾಗುತ್ತೆ ನೋಡಿ, 0 ಪ್ಲಸ್ 0 ಪ್ಲಸ್ 2z ಇಸ್ ಈಕ್ವಲ್ ಟು 0 ಅಲ್ವಾ. ಈಗ 0 ತೆಗೆದ್ರೆ ಏನು ಉಳಿತು, 2z ಇಸ್ ಈಕ್ವಲ್ ಟು 0, 2z ಇಸ್ ಈಕ್ವಲ್ ಟು 0. 2 ನ ಆ ಕಡೆ ಕಳಿಸಿದ್ರೆ z ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 2. 0 ನ ನೀವು ಯಾವುದೇ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿದ್ರು ಕೂಡ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಇವಾಗ ನನಗೆ ಈ ಒಂದು ಈಕ್ವೇಶನ್ ಇಂದ ಏನು ಗೊತ್ತಾಯಿತು, z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ, ಅದರ ಮೇಲ್ಗಡೆ ಇರುವಂತ ಈಕ್ವೇಶನ್ ಏನಿದೆ, ಮೈನಸ್ ವೈ ಪ್ಲಸ್ 6z ಇಸ್ ಈಕ್ವಲ್ ಟು 0 ಅಲ್ವಾ. ಈಗ z ವ್ಯಾಲ್ಯೂ 0 ಇದೆ, 0 ಇಂಟು 6 ವಿಲ್ ಬಿ 0ನೇ ಆಯಿತು. ಇವಾಗ ಏನು ಉಳಿತು, ಮೈನಸ್ ವೈ ವಿಲ್ ಬಿ ಈಕ್ವಲ್ ಟು 0 ಮಾತ್ರ ಉಳ್ಕೊಂತು. ಇಲ್ಲಿ 6 ಇಂಟು z, 6 ಇಂಟು 0 ವಿಲ್ ಬಿ 0ನೇ ಅಲ್ವಾ. ಸೊ ಇವಾಗ ಇದು ಹೋಯ್ತು ಅಂತಂದ್ರೆ ಏನು ಉಳ್ಕೊಂತು, ಕೇವಲ ಮೈನಸ್ ವೈ ಇಸ್ ಈಕ್ವಲ್ ಟು z. ಈಗ ಮೈನಸ್ ಆ ಕಡೆ ಕಳಿಸಿದ್ರೆ ಏನು ಉಳ್ಕೊಳ್ಳುತ್ತೆ, y ಇಸ್ ಈಕ್ವಲ್ ಟು z ಮಾತ್ರ ಉಳ್ಕೊಂತು. ಈ ಒಂದು ಈಕ್ವೇಶನ್ ಇಂದ y is equal to 0, x ವ್ಯಾಲ್ಯೂ ಕೂಡ 0, y ವ್ಯಾಲ್ಯೂ ಕೂಡ 0. ನೆಕ್ಸ್ಟ್ ಇವಾಗ ನಮಗೆ x, ಸೊ y ವ್ಯಾಲ್ಯೂ ಕೂಡ 0, z ವ್ಯಾಲ್ಯೂ ಕೂಡ 0, ಎರಡೂ ಕೂಡ ಗೊತ್ತಾಯ್ತು. ಬಟ್ x ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಯಾಕಂದ್ರೆ ಇಲ್ಲಿ x ಇಲ್ವೇ ಇಲ್ಲ. ಸೊ ಇವಾಗ ಏನು ಮಾಡೋಣ, ಲೆಟ್ x ವಿಲ್ ಬಿ ಈಕ್ವಲ್ ಟು k2. k2 ಯಾಕೆ ಅಂತ ಇರೋದು, ಫಸ್ಟ್ ಐಗನ್ ವ್ಯಾಲ್ಯೂ ಫಾರ್ 2 ಅನ್ನ ತಗೊಂಡಾಗ ನಾವೇನು ಮಾಡಿದೆ, k1 ಅಂತ ತಗೊಂಡೆ, ಇಲ್ಲಿ k2. ಸೊ ಎಕ್ಸ್ ವ್ಯಾಲ್ಯೂ k2 ನನಗೆ ಗೊತ್ತಾಯಿತು, y ವ್ಯಾಲ್ಯೂ 0, z ವ್ಯಾಲ್ಯೂ 0. ಅದರ ಪ್ರಕಾರ ನಾವು ವೆಕ್ಟರ್ ಅನ್ನು ಬರೆಯೋಣ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಮೊದಲನೇದು ಎಕ್ಸ್ ಏನು k2, y ವ್ಯಾಲ್ಯೂ 0, z ವ್ಯಾಲ್ಯೂ 0. k2 ಅನ್ನು ನಾನು ಹೊರಗಡೆ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ, 1 0 0. ಸೊ ದೀಸ್ ಆರ್ ದ ಐಗನ್ ವೆಕ್ಟರ್ಸ್ ಫಾರ್ ಐಗನ್ ವ್ಯಾಲ್ಯೂ 3. ನೆಕ್ಸ್ಟ್ ಐಗನ್ ವ್ಯಾಲ್ಯೂ 5 ಆದಾಗ ಏನು ಅಂತ ನೋಡೋಣ. ಈಗ ಐಗನ್ ವ್ಯಾಲ್ಯೂ 5 ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಿ. ಫಸ್ಟ್ 2 3 5 ಆ ರೀತಿ ಬರೀರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಐಗನ್ ವ್ಯಾಲ್ಯೂ 5, ಲ್ಯಾಂಡಾ ಇಸ್ ಈಕ್ವಲ್ ಟು 5 ಆದ್ರೆ 3 ಮೈನಸ್ ಲ್ಯಾಂಡಾ ಅಲ್ವಾ, a ಮೈನಸ್ ಲ್ಯಾಂಡಾ ಈ ಪ್ರಕಾರ 3 ಮೈನಸ್ 5 ವಿಲ್ ಬಿ ಮೈನಸ್ 2, 2 ಮೈನಸ್ 5 ವಿಲ್ ಬಿ 5 ಮೈನಸ್ 5 ವಿಲ್ ಬಿ ಈಕ್ವಲ್ ಟು 0. ಈಗ ಈ ಈಕ್ವೇಶನ್ ಅನ್ನು ಸಿಂಪ್ಲಿಫೈ ಮಾಡೋಣ. ಮೈನಸ್ 2 ಇಂಟು ಎಕ್ಸ್ ವಿಲ್ ಬಿ ಮೈನಸ್ 2x, 1 ಇಂಟು y ವಿಲ್ ಬಿ ಪ್ಲಸ್ y, 4 into z will be plus 4z which will be equal to 0. Next 0 into x will be 0, minus 3 into y will be minus 3y, 6 into z will be plus 6z which will be equal to 0. ಇನ್ನು ನೋಡಿ ಇವೆಲ್ಲವೂ ಕೂಡ 0 ಇದೆ, ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ 0 ಆಗುತ್ತೆ.
ಈಗ ಈ 0ನ ನಾನು ತೆಗೆದ್ರೆ ಏನು ಉಳ್ಕೊಂತು -3y + 6z ವಿಲ್ ಬಿ ಈಕ್ವಲ್ ಟು 0. ಫಸ್ಟ್ ಆದಷ್ಟು ನಾವೇನ್ ಮಾಡಬೇಕು, ಎರಡು ವೇರಿಯೇಬಲ್ ಇಲ್ಲ ಒಂದು ವೇರಿಯೇಬಲ್ ಇರೋದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇವಾಗ y ಇದೆ z ಇದೆ, ನೀವು ಯಾವುದಕ್ಕಾದ್ರೂ ಕೂಡ ಒಂದು ಕಾನ್ಸ್ಟೆಂಟ್ ರೀತಿ ತಗೋಬಹುದು. ಸೊ ನಾನು z ಗೆ ತಗೊಂತೀನಿ. ಲೆಟ್ z ವಿಲ್ ಬಿ ಈಕ್ವಲ್ ಟು k3. ಇದು ಮೂರನೇ ಐಗನ್ ವ್ಯಾಲ್ಯೂ ಇರೋದ್ರಿಂದ k3 ಅಂತ ತಗೊಂಡಿನಿ. z ವ್ಯಾಲ್ಯೂ ನನಗೆ ಗೊತ್ತಾಯ್ತು k3. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, -3y + 6 ಇಂಟು z ವ್ಯಾಲ್ಯೂ ಏನು k3 ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು 0ನಾ. ಈಗ -3y ಅನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, 6k3 ವಿಲ್ ಬಿ ಈಕ್ವಲ್ ಟು 3y. ಮೈನಸ್ ಇದ್ದಿದ್ದು ಆ ಕಡೆ ಹೋದ್ರೆ ಪ್ಲಸ್. ಸೊ ಈ 3 ಅನ್ನ ಈ ಕಡೆ ಕಳಿಸಿದ್ರೆ ಏನಾಯ್ತು, ಡಿನಾಮಿನೇಟರ್ ಬರುತ್ತೆ. 3 1s 3 2s. ಸೊ 2k3 ಇಸ್ ಈಕ್ವಲ್ ಟು y. y ವ್ಯಾಲ್ಯೂ ಸಿಕ್ತು, z ವ್ಯಾಲ್ಯೂ ಸಿಕ್ತು. ಇವಾಗ ಅವೆರಡನ್ನು ಯೂಸ್ ಮಾಡಿಕೊಂಡು ನಾನು x ವ್ಯಾಲ್ಯೂನ ಕಂಡುಹಿಡಿತೀನಿ. ಸೊ ಇಲ್ಲಿ ಬರೀತೀನಿ ನೋಡಿ, ಇವಾಗ -2x ಪ್ಲಸ್ y ವ್ಯಾಲ್ಯೂ ಏನಪ್ಪ 2k3 ಪ್ಲಸ್ 4 ಇಂಟು z. ಸೊ 4 ಇಂಟು z ವ್ಯಾಲ್ಯೂ ಏನು k3 ವಿಚ್ ವಿಲ್ ಬಿ ಈಕ್ವಲ್ ಟು 0ನಾ. 4k3 ಪ್ಲಸ್ 2k3 ಏನಾಗುತ್ತೆ 6k3 ವಿಚ್ ವಿಲ್ ಬಿ ಈಕ್ವಲ್ ಟು 0 -2x. ಸೊ ಇವಾಗ -2x ಅನ್ನ ಆ ಕಡೆ ಕಳಿಸಿದ್ರೆ 6k3 ವಿಲ್ ಬಿ ಈಕ್ವಲ್ ಟು 2x. ಸೊ 2ನ ನಾನು ಈ ಕಡೆ ಕಳಿಸಿದಾಗ ಡಿನಾಮಿನೇಟರ್ ಬರುತ್ತೆ. 2 1s 2 3s 6. ಸೊ 3k3 ವಿಲ್ ಬಿ ಈಕ್ವಲ್ ಟು x. ಈಗ x ವ್ಯಾಲ್ಯೂ ಗೊತ್ತಾಯ್ತು, y ವ್ಯಾಲ್ಯೂ ಗೊತ್ತಾಯ್ತು, z ವ್ಯಾಲ್ಯೂ ಗೊತ್ತಾಯ್ತು. ಅದರ ಪ್ರಕಾರ ವೆಕ್ಟರ್ಸ್ ಅನ್ನ ಬರೆಯೋಣ. x ಬಾರ್ ವಿಲ್ ಬಿ ಈಕ್ವಲ್ ಟು x ವ್ಯಾಲ್ಯೂ ಏನಪ್ಪ 3k3. ನೆಕ್ಸ್ಟ್ y ವ್ಯಾಲ್ಯೂ ಏನು 2k3, z ವ್ಯಾಲ್ಯೂ k3. ಇವಾಗ ಕಾಮನ್ ಆಗಿರುವಂತ k3 ಅನ್ನ ನಾನು ಹೊರಗಡೆ ತೆಗೆದ್ರೆ 3 2 1. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಫಸ್ಟ್ ನೀವು ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಬೇಕು, ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೋಬೇಕು. ಐಗನ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೊಂಡಾದ್ಮೇಲೆ ಎಷ್ಟು ಐಗನ್ ವ್ಯಾಲ್ಯೂಸ್ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಐಗನ್ ವೆಕ್ಟರ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಒಂದೊಂದು ವ್ಯಾಲ್ಯೂ ಗೊತ್ತಾಗಲ್ಲ, ಅವಾಗ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ವೇರಿಯೇಬಲ್ x y z ಯಾವ್ದ್ರಲ್ಲಾರು ಒಂದರನ್ನ ನಾವು ರೆಫರೆನ್ಸ್ ಆಗಿ k1 k2 ನೀವು y1 y2 ಏನಾದ್ರೂ ತಗೋಬಹುದು. ನೀವು ವೇರಿಯೇಬಲ್ ಹೆಸರನ್ನ ಕಾನ್ಸ್ಟೆಂಟ್ ಆಗಿ ನಾನು k3 ಅಂತ ತಗೊಂಡಿನಿ, k3 k2 k1 ಅಂತ. ನೀವು p1 p2 p3 ಅಂತ ತಗೋಬಹುದು. ಏನಾದ್ರೂ ತಗೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಅಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಇದೇ ಒಂದು ಟಾಪಿಕ್ ಮೇಲೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.